ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪರಿಣಿಕಾ. ನಾನಿವತ್ತು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಕೆ ಹೊರಟಿದ್ದೀನಿ. ಏನದು ಗೊತ್ತಾ? ಜನವರಿ 29ನೇ ತಾರೀಕು ಶ್ರೀಗೌರಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ನಾನಿವತ್ತು ಶ್ರೀಗೌರಿ ಸೀರಿಯಲ್ನ ಇಬ್ಬರು ಪ್ರಮುಖ ತಾರೆಯರನ್ನ ಕರ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಮಾತು ಕೇಳಿದ್ರೆ ಸರಿ, ನೀನು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಂಗೆ ಗೊತ್ತಲ್ಲ ನಾನು ದೇವಸ್ಥಾನ ಒಳಗೆ ಬರಲ್ಲ ಅಂತ ಹೇಳಿ. ನೀನ್ ದೇವಸ್ಥಾನದೊಳಗಡೆ ಬರ್ಬೇಡ, ನನ್ನ ಕರ್ಕೊಂಡು ಹೋಗು ಅಂತ ನಾನು ನಿಂಗೆ ಎಷ್ಟು ಸರ್ತಿ ಹೇಳಿಲ್ಲ? ನಾನು ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಅಲ್ಲ ನಿನ್ಗೆ? ನೋಡಿದ್ರಲ್ಲ ವೀಕ್ಷಕರೇ, ಜನವರಿ 29ನೇ ತಾರೀಕು ಶ್ರೀಗೌರಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ನಾನು ಶ್ರೀಗೌರಿ ಸೀರಿಯಲ್ನ ಪ್ರಮುಖ ತಾರೆಗಳನ್ನ ಕರ್ಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇವರಿಬ್ರು ಲೈಟಾಗಿ ಜಗಳ ಮಾಡ್ಕೊಂಡ್ಬಂದ್ರು. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆಲ್, ಇಲ್ಲಿ ಮಂಗಳಮ್ಮ, ಇವರಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ. ಇನ್ನೊಂದ್ ಕಡೆ ಅಪ್ಪು ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ಸೊ ನಾವು ಸೀರಿಯಲ್ಗೆ ಒಳ್ಳೇದಾಗ್ಲಿ ಅಂತ ಚಾಮುಂಡೇಶ್ವರಿ ಬೆಟ್ಟದ ಕಡೆ ಹೋಗ್ತಾ ಇದೀವಿ. ಇವಾಗ ಅದೇ ನಡೀತಾ ಇದೆ. ಕರ್ಕೊಂಡು ಹೋಗೋಣ ಮೇಡಮ್? ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ಬೇಕು. ಇವನಿಗೆ ಬೇರೆಯವ್ರು ಎಲ್ಲಾದ್ರೂ ಬಾ ಅಂತ ಕೇಳಿದ್ರೆ ಊರ್ನವ್ರು ಯಾರು ಏನೇ ಕೆಲಸ ಹೇಳಿದ್ರು ಮೊದ್ಲು ಹೊಟ್ಬಿಡ್ತಾನೆ ಇವನು. ಅಮ್ಮ ಏನಾದ್ರೂ ಹೇಳಿದ್ರೆ ಮಾಡ್ತೀನಿ, ಆಗ್ಲಿ, ನೋಡೋಣ, ಬರೀ ಇದೇ ಆಯ್ತು. ಇದೆಲ್ಲ ಬೇಕಾ ಇವಾಗ? ಬೇಕು ಕಣೋ. ನೀನ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗೋದ್ ಬೇಡವಾ? ಬೇಕು. ನನ್ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಾಗೋದ್ ಬೇಡವಾ? ವೀಕ್ಷಕರೇ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇವಾಗ ನಿಮ್ಮಲ್ಲಿ ಎಷ್ಟು ಕ್ವೆಶನ್ಸ್ಗಳಿದೆ ಅದಕ್ಕಿಂತ ಹೆಚ್ಚು ಕ್ವೆಶನ್ಸ್ ನನ್ನಲ್ಲೇ ಇದೆ. ಇದು ಕರಾವಳಿ ಕಡೆಯ ಕತೆ ಆಗಿರೋದು. ಸೊ ವಿಶೇಷವಾಗಿ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ನೀವು ಪ್ರೋಮೋ ನೋಡಿದ್ರಿ, ಅಬ್ಬಾ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಪ್ರೋಮೋ. ಮಂಗಳಮ್ಮ ಅವರೇ, ಪ್ರೋಮೋನಲ್ಲಂತೂ ನಿಮ್ಮ ರಗಡ್ ಲುಕ್ ನೋಡಿ ಏನಪ್ಪ ಇಷ್ಟು ಘಾಟಿ ಅಂತ ಅನ್ಸುತ್ತೆ. ಏನನ್ಸುತ್ತೆ ನಿಮಗೆ? ಮಂಗಳಮ್ಮ ಘಾಟಿ ಹೆಂಗ್ಸೆ. ಅವಳು ಯಾಕೆ ಘಾಟಿ ಅಂತ ಅಂದ್ರೆ ಮನೆ ನಡ್ಸೋದು, ಮನೆಯವರನ್ನ ನಡ್ಸೋದು, ಜೊತೆಗೆ ಊರಲ್ಲಿ ಯಾರಿಗ ಏನೇ ಸಮಸ್ಯೆ ಆದ್ರು ಅಂತಂದ್ರೆ ಮಂಗಳಮ್ಮ ನಾಟಿ ವೈದ್ಯೆ. ಈ ಮನೆ ಮದ್ದು ಕೊಡೋ ಅಂತದ್ದು, ಈ ಆಸ್ಪತ್ರೆಗೆ ಹೋಗುವಂತ ಹೆಂಗ್ಸೆ ಅಲ್ಲ. ಬೇರೆಯವ್ರ ಆಸ್ಪತ್ರೆಗೆ ಹೋಗ್ತೀನಿ ಅಂದ್ರೆ ಬಿಡುವಂತ ಹೆಂಗ್ಸು ಅಲ್ಲ. ಅಂದ್ರೆ ನಮ್ ಕಾಯಿಲೆಗೆ ನಮ್ಮಲ್ಲೇ ಮದ್ದು ಸಿಗತ್ತೆ, ನೀನ್ ಯಾಕೆ ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡ್ತೀಯಾ ಅನ್ನೋ ಸ್ವಭಾವದವಳು ಮಂಗಳಮ್ಮ. ಮತ್ತೆ ಅವಳು ಘಾಟಿ, ಇಷ್ಟು ಘಾಟಿ ಯಾಕೆ ಆಗಿದ್ದಾಳೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಅವಳ ಸುಪುತ್ರ ಅಪ್ಪು. ಮನೆಗೆ ಅವಳು ಜಾಸ್ತಿ ಘಾಟಿ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ ಮಗ ತುಂಬಾ ತುಂಟ, ವಿಪರೀತ. ಸೊ ನಾವು ಪ್ರೋಮೋನಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಒಂದಷ್ಟು ಜನ ನಿಮ್ ಮನೆ ಹತ್ರ ಬರ್ತಾರೆ, ಕಂಬಳ ಕಳ್ಸಿ ನಿಮ್ ಮಗನ ಅಂತ ಕೇಳ್ತಾರೆ. ನೀವಂತೂ ಇಲ್ಲ, ಆಗದೇ ಇಲ್ಲ ಅಂತ ಅಂದ್ರೂ ಕೂಡ ನಿಮ್ ಕಣ್ ತಪ್ಸಿ ಪರಾರಿ ಆಗ್ತಾರೆ ಮಗ ಕಂಬಳ ಓಡ್ಸೋದಕ್ಕೆ. ಸೊ ಮಗ ಕಂಬಳ ಓಡ್ಸೋದನ್ನ ನೀವ್ ಯಾಕೆ ವಿರೋಧ ಮಾಡ್ತೀರಿ? ಏನಕ್ಕೆ ಅಂತ ಅಂದ್ರೆ ಅವನಿಗೆ ಊರ್ನವ್ರದೆಲ್ಲ ಉಸಾಬ್ರಿ ಬೇಕು. ಊರಿನ ರಾಜಕೀಯಕ್ಕೆಲ್ಲ ತಲೆ ಕೊಡ್ತಾನೆ ಅವನು. ಮನೆ ಕೆಲಸ ಮಾಡು, ಅಮ್ಮಂಗ್ ಸಹಾಯ ಮಾಡು, ಅಮ್ಮನ್ ಮಾತ್ ಕೇಳು, ಇದಾಗಲ್ಲ ಅವನಿಗೆ. ಅದು ಸಿಟ್ಟು ಅವಳಿಗೆ. ಹೌದು. ಅದಕ್ಕೆ ಅವಳು ಬೈಯೋದು, ಮನೆಗ್ ಮಾರಿ ಪರರಿಗೆ ಉಪಕಾರಿ ನೀನು, ಊರ್ ಉದ್ಧಾರ ಮಾಡಕ್ ಹೋಗ್ತೀಯಾ, ಮೊದ್ಲು ನಿನ್ ಮನೆ ಉದ್ಧಾರ ಮಾಡೋದನ್ನ ನೋಡು ಅಂತ ಹೇಳಿ. ಮತ್ತೆ ಹೇಳಿ ಅಪ್ಪ ಅವ್ರೆ, ಯಾಕೆ ನೀವು ಇಷ್ಟೊಂದು ತುಂಟ, ಯಾಕೆ ಇಷ್ಟು ಕ್ವಾಟ್ಲೆ ಮಾಡ್ತೀರಿ ಅಮ್ಮಂಗೆ? ನಮ್ಮಮ್ಮ ದೇವತಾ ಮನುಷ್ಯ, ಅಪ್ಪು ಅವ್ರ ಪ್ಯಾನು, ತೀರಾ ಪ್ಯಾನು. ನಮ್ಮ ಮಗ ಹಂಗೇ ಇರ್ಬೇಕು, ನಮ್ಮ ಮಗ ಹಂಗೇ ಜನ ಸೇವೆ ಮಾಡ್ಬೇಕು, ಎಲ್ಲಾನೇ ಇರುತ್ತೆ. ಅವರೇ ಹೇಳ್ಕೊಟ್ಟಿದ್ ಪಾಠ ನಾನ್ ಮಾಡಿದ್ರೆ ತಪ್ಪು. ಯಾಕೆ ತಪ್ಪು ಅಂತ ಅಂದ್ರೆ ಹೇಳಿ. ಜನರ ಸೇವೆ ಮಾಡ್ಬೇಕು, ಹಾಗಂತ ತಮ್ಮ ಜೀವಕ್ಕೆ ಅಪಾಯ ತಂದ್ಕೋಬಾರ್ದಲ್ವಾ? ಈಗ ತಾನು ಬದುಕಿದ್ರೆ, ತಾನು ಚೆನ್ನಾಗಿದ್ರೆ ತಾನೇ ಊರ್ ಉದ್ಧಾರ ಮಾಡೋದಕ್ಕೆ ಸಾಧ್ಯ. ತನ್ನ ಹತ್ರ 10 ರೂಪಾಯಿ ಇದ್ರೆ ಇನ್ಯಾರಿಗೋ 5 ರೂಪಾಯಿ ದಾನ ಮಾಡ್ಬೋದು. ತನ್ನ ಹತ್ರನೇ ಬಿಡ್ಗಾಸಿರೋದು, ಇನ್ಯಾರಿಗೋ 100 ರೂಪಾಯಿ ಕೊಡ್ತೀನಿ ಅಂದ್ರೆ ಬಿಡ್ತಾಳ ಅಮ್ಮ? ಎಲ್ಲರ ಮುಂದೆ ಮರ್ಯಾದೆ ತೆಗಿಬೇಡಮ್ಮ. ಗೊತ್ತಾಗ್ಬೇಕು ಕಣೋ. ಎಲ್ರು ಅಂದ್ಕೋತಾರೆ ಮಂಗಳಮ್ಮ ಘಾಟಿ ಅಂತ. ಮಂಗಳಮ್ಮ ಯಾಕೆ ಘಾಟಿ ಅಂತ ಗೊತ್ತಾಗ್ಬೇಕಲ್ಲ ಅಲ್ವಾ? ಈ ತುಂಟ ಮಗನ ಕಾಪಾಡ್ಕೊಳ್ಳೋ ಹೋರಾಟದ ಕತೆ ಆಗ್ಬಿಟ್ಟಿದೆ ನಿಮ್ದು. ದಿನ ಇದೆ ಗೋಳ, ಪ್ರತಿನಿತ್ಯ ಇದೆ. ಬೆಳಗ್ಗೆ ಕಣ್ಣು ಬಿಡುತ್ತಿದ್ದಂಗೆ ಮಂಗಳಮ್ಮನ್ ಬಾಯಲ್ಲಿ ಬರೋದು ಅಪ್ಪು. ರಾತ್ರಿ ಮಲಗಕ್ ಮುಂಚೆ ಅಪ್ಪು ಅಪ್ಪು ಎಲ್ಲಿದ್ಯಾ, ಇನ್ನು ಮನೆಗ್ ಬಂದಿಲ್ಲ, ಊಟಕ್ ಬಂದಿಲ್ಲ, ಬರೀ ಇದೆ. ನಮ್ ಡಾರ್ಲಿಂಗು ಬೇರೆಯವ್ರಿಗೆ ನಾಟಿ ವೈದ್ಯ ಎಲ್ಲ ಕೊಟ್ಟು ಏನು ಜನ ಸೇವೆ ಮಾಡ್ಬೋದು. ನಾನ್ ಮಾಡಿದ್ರೆ ತಪ್ಪು, ನಂಜಿ ಉಳಿಗೆ. ಹೋಗ್ಲಿ ಬಿಡಿ ಅಪ್ಪ ಅವ್ರೆ, ನೀವಂತೂ ಕಂಬಳ ಓಡಿಸ್ಬೇಕಾದ್ರೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ. ನನ್ ದೃಷ್ಟಿನೇ ಬಂತು. ಹ್ಯಾಂಡ್ಸಮ್ ನೋಡಿ ಕೇಳಿ ತಿಳ್ಕೊಳ್ಳಿ. ಹ್ಯಾಂಡ್ಸಮ್ ಹೌದು. ಏನ್ ಸ್ಟೈಲು, ನೀವು ಕಂಬಳ ಓಡಿಸ್ಕೊಂಡು ಹಿಂಗ್ ಬರ್ತಾ ಇದ್ರೆ ಅಬ್ಬಾ ಯಾರಿದು
ಯಾರಿದು ಪ್ರೋಮೋ ಅಂತೂ ಎರಡೆರಡು ಸರಿ ನೋಡಿದಾರೆ ಜನ. ನೀವು ಚೆನ್ನಾಗ್ ಮಾಡಿದಿರಾ ಬಿಡಿ. ಎಲ್ಲ ಹಾ ಆ, ಜನರ ಹ್ಮ್. ಒಂದು ಪ್ರೀತಿ ಹ್ಮ್ ಏನೋ ವಿಶ್ವಾಸ ಜನರ ಪ್ರೀತಿ ವಿಶ್ವಾಸಕ್ಕೆ ಹ್ಮ್. ನಾನು ಚಿರಋಣಿ. ಕೇಳಿ ಕೇಳಿ ಈ ಯಾರ್ಯಾರು ನೀವ್ ಹೇಳಿದ್ರಲ್ಲ ಅದೇನೋ ಹಂಗ್ ಕಾಣ್ತಾನೆ ಹಿಂಗ್ ಕಾಣ್ತಾನೆ Handsome. ಜನರು ಹ್ಯಾಂಡ್ಸಮ್ ಕಾಣ್ತಾನೆ ಹ್ಮ್. ಜನ ಚಪ್ಪಾಳೆ ಹೊಡಿತಾರೆ ಪ್ರೀತಿ ತೋರಿಸ್ತಾರೆ ಅಂತ. ಹಾ. ನಾಳೆ ಕಂಬಳ ಓಡಿಸೋವಾಗ ಇವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಚಪ್ಪಾಳೆ ಹೊಡಿಯೋ ಜನ ಎಲ್ ಬರ್ತಾರೆ? ಯಾರ್ ನೋಡ್ಕೋಬೇಕು ಇವ್ನ? ಈ ಅಮ್ಮ ಹೇಳಪ್ಪ. ಏನೋ ಒಂದು ಪ್ರೈಸಿಂಗ್ ಮಾಡ್ತಿದಾರೆ, ಅದನ್ನ ಕಳಿಬೇಡಮ್ಮ. ಆಯ್ತಾಯ್ತು ಮಾಡಿಸ್ಕೊ ಯಾರ್ ಮಗ? ಮಂಗಳಮ್ಮನ್ ಮಗ. ಹೌದು. ಅಂದ್ರೆ ನನ್ ಬಗ್ಗೆ ಒಳ್ಳೇದ್ ಹೇಳಿದ್ರೆ ಯಾರ್ ಖುಷಿ ಆಗ್ಬೇಕು? ಹೇಳ್ಬೇಕು. ಹೋಗ್ಲಿ ಅಟ್ಟಕ್ಕೇರ್ಸೋರೆಲ್ಲ ನಾಳೆ ನೀನ್ ಬಿದ್ದಾಗ ಬರಲ್ಲಪ್ಪ. ಏಮ್ಮ? ಬೈತಾ ಹೇಳೋರು ಬದುಕಕ್ ಹೇಳ್ತಾರೆ, ಹೌದು. ನಗ್ತಾ ಹೇಳೋರು ಹಾಳಾಗಕ್ ಹೇಳ್ತಾರೆ. ನೋಡಿ ಅಮ್ಮನ್ ಮಾತೇ ಮಾತು. ಒಂದೊಂದ್ ಮಾತಲ್ಲೂ ಬುದ್ಧಿವಾದ ಇದೆ ಅಪ್ಪ ಅವ್ರೆ. ಏಟು ಇದೆ. ಏಟು ಇದೆ, ಹೊಡಿತೀರಾ ಚೆನ್ನಾಗಿ. ಖಂಡಿತ ಹೌದು. ಈಗ ಹೇಳ್ತಾರಲ್ಲ ಜಾಣ್ರಿಗೆ ಮಾತ್ ಪೆಟ್ಟು ದಡ್ಡನ್ಗೆ ಉಳಿ ಪೆಟ್ಟು ಅಂತ. ನನ್ ಮಗನಿಗೆ ಮಾತ್ ಪೆಟ್ಟು ಬೀಳ್ತಿರತ್ತೆ, ಉಳಿ ಪೆಟ್ಟು ಬೀಳ್ತಿರತ್ತೆ. ಕೈಗ್ ಸಿಕ್ಕಿದ್ ತಗೊಂಡ್ ಬಾರಿಸ್ತಿರ್ತಾಳ ಮಂಗಳಮ್ಮ. ಕೈಗೇನು ಸಿಗ್ಲಿಲ್ಲ ಅಂದ್ರೆ ಕೈಯಲ್ಲೇ ಬಾರಿಸ್ತಾಳೆ. ಕೈಯಲ್ಲೇ ಬಾರ್ಸೋದು. ಮತ್ತೆ ನಿಮ್ ಕತ್ತಲ್ಲಿ ತಾಯಿ ಅವ್ರದ್ದೇ ಡಾಲರ್ ನೋಡ್ತಾ ಇದೀನಿ ನಾನು. ಅಮ್ಮ ಅಂದ್ರೆ ಅಷ್ಟೊಂದವಾ? ಅಮ್ಮ ಅಮ್ಮ ಒಂದ್ ಬೇರೆನೆ ಕತೆ ಇದೆ. ಐ ಲವ್ ಯು. ನಮ್ಮಮ್ಮ ಬಿಟ್ರೆ ನನ್ಗೆ ಬೇರೆ ಪ್ರಪಂಚನೇ ಇಲ್ಲ. ದೇವ್ರಂದ್ರೆ ನಮ್ಗೆ ಅಮ್ಮ. ನನ್ನ ಮಗನಿಗೆ ಕಣ್ಣಿಗೆ ಕಾಣೋ ದೇವ್ರಂದ್ರೆ ನೀವೇ. ನಾನು ಗುಡಿಲಿರೋ ದೇವ್ರನ್ ಪೂಜೆ ಮಾಡ್ತೀನಿ, ಹ್ಮ್. ಅವನು ಮನೇಲಿರೋ ದೇವ್ರು ಅಂದ್ರೆ ನನ್ನನ್ ಪೂಜೆ ನಿಮ್ಮನ್ನ ಮಾಡ್ತಾನೆ. ಪೂಜೆ ಮಾಡ್ತಾರೆ. ಒಳ್ಳೇದೇ ಅಲ್ವಾ? ಒಂದ್ ದೇವ್ರಿಗೆ ರೀತಿ. ನಮಸ್ಕಾರ ಮಾಡು ಅಂದ್ರೆ ಮಾಡಲ್ಲ, ಯಾಕೆ? ಆದ್ರೆ ನನಗ್ ನಮಸ್ಕಾರ ಮಾಡ್ತಾನೆ. ನೀನೇ ನನ್ ದೇವ್ರು ಅಂತ ಮಗ. ಖುಷಿನೂ ಆಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹ್ಮ್. ಆದ್ರೂ ಆ ದೊಡ್ಡವನು ನಮ್ಮನ್ ಕಾಪಾಡ್ತಿರ್ತಾನೆ. ಭಯ ಭಕ್ತಿ ದೇವ್ರು ನಂಬಿಕೆ ಒಂದ್ ಶ್ರದ್ಧೆ ಇರ್ಬೇಕಲ್ವಾ? ಇರ್ಬೇಕು. ಅದಿಲ್ಲ. ಅದಿಲ್ಲ. ಯಾಕಪ್ಪ ಅವ್ರೆ ನಿಮ್ಗೆ ದೇವ್ರು ಅಂದ್ರೆ ಅದು ಭಕ್ತಿ ಯಾವ್ದೋ ಒಂದ್ ಶ್ರದ್ಧೆ? ಕಾರಣಕ್ಕೆ ನನ್ಗೆ ಹೇಳಕ್ ಇಷ್ಟ ಇಲ್ಲ. ನೀವ್ ಹೇಳ್ಬೇಕು ಇವಾಗ. ನಾನ್ ಹೇಳಕ್ ಇಷ್ಟ ಇಲ್ಲ. ನೀವ್ ಹೇಳ್ಬೇಕು. ನಾನ್ ನಿಮ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀನಿ ಇಷ್ಟೆಲ್ಲ ನೋಡಮ್ಮ, ನನ್ ಚೆನ್ನಾಗಿ. ಕೋಪ ಬರುತ್ತೆ ಆ ವಿಷಯನ ಮತ್ತೆ ಮಾತಾಡಿದ್ರೆ. ಸರಿ ಬಿಡಿ, ಆಯ್ತು. ನಾನ್ ಹೋಗ್ಲಿ ಕೇಳಕ್ ಬಿಡಿ, ಹೋಗಲ್ಲ. ನನ್ ಮಗನ್ ಮನ್ಸಿಗೆ ಬೇಜಾರ್ ಮಾಡ್ಬೇಡಿ ನೀವು. ಆಯ್ತು ಬಿಡಿ, ಕೇಳಲ್ಲ. ಮತ್ತೆ ಕಂಬಳ ಓಡ್ಸೋದೆಲ್ಲ ಯಾವಾಗ ಕಲ್ತ್ಕೊಂಡ್ರಿ? ಚಿಕ್ಕವರಿದ್ದಾಗ್ಲೇನೆ ಕಲ್ತ್ಕೊಂಡ್ರ? ಅಮ್ಮನ್ ಕಣ್ ತಪ್ಸಿ? ನಾನು ಅಮ್ಮನ್ ಗೊತ್ತಾಗ್ದೇ ಇರೋ ತರ ಕಂಬ್ಳಕ್ ಹೋಗ್ಬಿಟ್ಟು ಕಂಬ್ಳ ಹ್ಮ್. ಅಭ್ಯಾಸ ಮಾಡ್ತಿದ್ದೆ. ಹ್ಮ್. ಅಮ್ಮನ್ ಗೊತ್ತೇ ಆಗ್ತಿಲ್ಲ. ಅವಳು ಅನ್ಕೊಂತಿದ್ದಾಳೆ ನಾನು ಯಾವಾಗ್ಲೂ ಏನೋ ಏನೋ ಇವನ್ ಜೊತೆ ಒಂದ್ 4 ಜನ ಇದಾರೆ. ಒಂದ್ ಕಪಿ ಸೈನ್ಯ. ಆ ಕಪಿ ಸೈನ್ಯ ಆ ದಂಡ ಕಟ್ಕೊಂಡು ಊರ್ ಏನಪ್ಪಾ ಮಕ್ಕಳು. ಮಕ್ಳೇನಪ್ಪ ಅವ್ರು? ಹಾ. ಮಕ್ಳು ಹಾ. ನೋಡಿ ಗೊತ್ತಾಗತ್ತೆ ಮಕ್ಳು. ಹಾ. ಆ ಕಪಿ ಸೈನ್ಯನ ಕಟ್ಕೊಂಡು ಊರೆಲ್ಲ ತಿರುಗ್ತಿರ್ತಾನೆ. ಹ್ಮ್. ಯಾರ್ ಮನೆಯಿಂದ ಯಾರ್ ಏನೇ ಅದು ಅಪ್ಪು ಅಂತ ಕರೆದ್ರು ಸಾಕು ಫಸ್ಟ್ ಹೋಗಿ ನಿಂತ್ಕೊಂಡ್ಬಿಡ್ತಾನೆ, ಮೊದ್ಲೋಗಿ ನಿಂತ್ಕೊಂಡ್ಬಿಡ್ತಾನೆ ಇವನು. ಆಮೇಲೆ ನಾನ್ ಅಂದ್ಕೊಳ್ಳೋದು ಇವನೇನೋ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ ಅಂತ. ಅಲ್ಲ, ಅಮ್ಮನ ಹತ್ರ ಸುಳ್ಳು ಹೇಳಿ ಇವ್ನು ಹೋಗೋದು ಕಂಬಳ ಕಲಿಯಕ್ಕೆ, ಕಂಬಳ ಓಡ್ಸಕ್ಕೆ, ಬರೀ ಇಂಥದಕ್ಕೆ ಹೋಗೋದು. ನಿಮ್ಗೆ ಯಾವ ತರ ಹುಡುಗಿ ಬೇಕು? ಹೋಗ್ಲಿ, ತಾಯಿ ಅಲ್ವಾ, ನಂತರನೇ ಹುಡುಗಿ ಹುಡುಕ್ತೀನಿ ಅಂದ್ರು. ಹೇಳಪ್ಪ ಹೇಳು, ಹೇಳಿ, ನಿಂಗೆ ಮದ್ವೆ ಯಾವ ತರ ವಯಸ್ಸಾಗಿದೆ. ಹುಡುಗಿ ಬೇಕು ಹೇಳು, ಅಂತವಳನ್ನೇ ತಂದ್ ಕಟ್ತೀನಿ ನಿಂಗೆ. ಹೇಳು. ನನ್ಗೆ ಇವಾಗ ಮದುವೆ ವಿಷಯ ಬೇಡ. ನನ್ಗೆ ಮದುವೆ ವಿಷಯ ಮಾತಾಡೋ ಇಷ್ಟನೂ ಇಲ್ಲ. ಇಲ್ಲ, ನೀವು ಬರೀ ಕಂಬಳ ಓಡಿಸ್ಬೇಕು, ಹಾ. ಹುಡುಗ್ರ ಜೊತೆ ಆಟ ಆರಾಮಾಗಿರ್ಬೇಕು, ಆಡ್ತಿರ್ಬೇಕು, ಅಮ್ಮ ಹತ್ರ ಜನರ ಸೇವೆ ಬೈಸ್ಕೊಬೇಕು. ಮಾಡ್ಬೇಕು. ಜನರ ಸೇವೆಯಲ್ಲಿ ಸಿಗೋ ಒಂದು ಖುಷಿ ಇದೆಯಲ್ಲ, ಹಾ. ಅದು ಎಂತದ್ರಲ್ಲೂ ಇಲ್ಲ. ಅಲ್ಲ ಅಪ್ಪೋರೆ, ಹೊರಗಡೆ ಜನರ ಸೇವೆನೂ ಮಾಡ್ತೀರಾ, ಮನೆಗ್ ಬಂದ್ ಅಮ್ಮ ಹತ್ರನೂ ಬೈಸ್ಕೊಂತೀರಾ, ಅಮ್ಮ ಹತ್ರನೂ ಹೊಡ್ಸ್ಕೊಂತೀರಾ. ನೀವ್ ಯಾಕೆ ಹಿಂಗೆ? ಅಮ್ಮ ಹೇಳಿದ ಎಲ್ಲ ಮಾತನ್ನು ನಾ ಮಾಡ್ತೀನಿ. ಹಾ. ಆದ್ರೆ ನನ್ ಸಿಟ್ಟು ಬರೋದು ಈ ಒಂದು ವಿಷಯದಲ್ಲಿ ಮಾತ್ರ. ಯಾವ ಯಾವ್ದಮ್ಮದು? ಮದ್ವೆ ಹಾ. ಮದುವೆ? ಯಾವ ತರ ಹುಡುಗಿ ಬೇಕು ಅಂತ ಕೇಳೋದ್ ಬೇಡ ಅಂತ ಹೇಳಿ. ಸರಿ, ನಾನ್ ಇವಾಗ ಏನು ಕೇಳಲ್ಲ. ಇವಾಗ ನಾವು ನಿನ್ ಚಾಮುಂಡೇಶ್ವರಿ ಗೊತ್ತು, ದರ್ಶನಕ್ಕೆ ಹೋಗ್ತಾ ನಿನ್ ಇದೀವಿ ಗೊತ್ತು ಅಲ್ವಾ? ವಿಷಯ, ನಾನು ಮಾತಾಡೋದಿಲ್ಲ ಅಂತ ವಿಷಯದಲ್ಲಿ. ಆಯ್ತು ಬಿಡಿ ಕಣೋ, ಅಪ್ಪೋರೆ. ಗೊತ್ತು. ಹಾ. ನಾನ್ ನಿಮ್ ಹತ್ರ ಆಮೇಲೆ ಮಾತಾಡ್ತೀನಮ್ಮ. ಹೌದು. ಇವಾಗ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋಣ. ಇನ್ನು ಯಾವ ಹುಡುಗಿ ಬೇಕು ಅಂತ ನಾವ್ ಹಂಗೆ ಮಾತುಕತೆ ನಡ್ಸ್ಕೊಳ್ಳೋಣ, ಹಾ. ಆಯ್ತಾ? ಸರಿ. ನಾನಂತೂ ಊರಲ್ಲಿರೋ ದೇವ್ರಿಗೆಲ್ಲ ಹರಕೆ ಒತ್ತಿದ್ದಾಯ್ತು. ಇನ್ ಬಾಕಿ ಉಳ್ದಿರೋದು ಆ ನಮ್ಮಮ್ಮ ಚಾಮುಂಡಿ. ಆ ಚಾಮುಂಡಿಗೂ ಒಂದ್ ಹರಕೆ ಒತ್ಬಿಟ್ಟು ನನ್ನ ಮಗನ್ಗೊಂದ್ ಮದ್ವೆ ಮಾಡಿಸ್ಬಿಟ್ರೆ ಆಗ ನೋಡಿ ಮಂಗಳಮ್ಮಂಗ್ ನೆಮ್ಮದಿ. ಖಂಡಿತ ಖಂಡಿತ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ದೇವಿ ಹತ್ರನೇ ಕೇಳೋಣ ಬನ್ನಿ. ತಾಯಿಗೆ ಗೊತ್ತಿರೋಷ್ಟು ಸೂಕ್ಷ್ಮವಾಗಿ ಮಕ್ಕಳ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಖಂಡಿತ, ಇಲ್ಲ. ನಿಜ, ಹೌದು. ಹಾಗಾಗಿ ಮಂಗಳಮ್ಮನಿಗೆ ಅಪ್ಪು ಅಂತಂದ್ರೆ ಬಹಳ 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 ಅಂದ್ರೇನೆ ಬಹಳ ಪ್ರೀತಿ. ಹಾಗಂತ ಈ ಒಂದು ತುಂಬಾ ಏನಂತಾರೆ
ಕಂಟ್ರೋಲಿಂಗ್ ಅಥವಾ ತುಂಬಾ ಈ ಇದ್ ಮಾಡೋದು ಹಿಡಿತ ತಗೊಳ್ಳೋಂಥದ್ದು ಆ ತರದಲ್ಲ. ಅಂದ್ರೆ ಕೂತ್ಕೊಂಡ್ರೆ ಕೂತ್ಕೋ, ನಿಂತ್ಕೊಂಡ್ರೆ ನಿಂತ್ಕೋ, ಅಮ್ಮನ್ ಮಾತ್ ನೀನ್ ಮೀರೋ ಹಾಗಿಲ್ಲ ಆ ತರದಲ್ಲ. ಮಗನ್ ಬಗ್ಗೆ ಯಾವ ರೀತಿ ಪ್ರೀತಿ ಇರತ್ತೆ ಅಂತಂದ್ರೆ ಎಲ್ಲಿ ಇವನು ಒಳ್ಳೆತನನ ಮತ್ತೊಬ್ರು ದುರುಪಯೋಗ ಪಡಿಸ್ಕೊಳ್ತಾರೋ, ಕಡೆಗೆ ಇವನು ಎಲ್ಲಿ ಇವನ್ ಮನಸ್ಸಿಗೆ ನೋವಾಗುತ್ತೋ ಅಥವಾ ಇವನ್ ಜೀವನಕ್ಕೆ ತೊಂದ್ರೆ ಆಗತ್ತೋ ಅಂತಂದ್ರೆ ಒಂಥರ ಪ್ರೊಟೆಕ್ಟಿವ್ ಅಂತ ಹೇಳ್ತಾರೆ ಗೊತ್ತಾ, ತಾಯಿ ಪ್ರೀತಿ ಆ ತರ. ಬಟ್ ಅದನ್ನ ಅವಳು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇ ಹೇಗೆ ಅಂದ್ರೆ ಚಿನ್ನ ಮುದ್ದು ಬಂಗಾರ ಬಾಪ ಇಲ್ಲಿ ಆ ತರದಲ್ಲ, ಬೈದೇ ಬುದ್ಧಿ ಹೇಳೋದು ಅವಳು. ಅಂದ್ರೆ ಮಗ ತಾಯಿ ಒಟ್ಟಿಗೆ ತುಂಬಾ ಸಲಿಗೆ ಇರತ್ತೆ, ತುಂಬಾ ಪ್ರೀತಿ, ತುಂಬಾ ಸಲಿಗೆ ಇರತ್ತೆ. ಇಬ್ರು ಪ್ರಪಂಚದ ಎಲ್ಲಾ ವಿಷಯನೂ ಮಾತಾಡ್ತಿರ್ತಾರೆ, ಹಾಗೆ ಕಿತ್ತಾಡ್ತಿರ್ತಾರೆ, ಜಗಳಾಡ್ತಿರ್ತಾರೆ, ಒಂದಾಗ್ತಿರ್ತಾರೆ. ಈ ಒಂದು ಅಮ್ಮ ಮಗನ ಬಾಂಧವ್ಯ ಬೇರೆ ತರನೇ. ಹೌದು ಮಂಗಳಮ್ಮ ಅವ್ರೆ. ಮತ್ತೆ ಅಪ್ಪು ಅವ್ರನ್ನು ಕೇಳೋಣ. ಅಪ್ಪು ಅವ್ರೆ, ನೀವು ಹೇಳಿ ನಮ್ಗೆ, ನೀವು ಮನೆಗ್ ಮಾರಿ ಪರರಿಗುಪ್ಕಾರಿ ಯಾಕೆ? ನಮ್ಮಮ್ಮ ಹೇಳ್ದಾಗೆ ಅಪ್ಪು ಯಾವಾಗ್ಲೂ ನಮ್ಮ ಅಪ್ಪು ಸರ್ ಇದಾರೆ, ಅಪ್ಪು ಸರ್ ತರ ದೇವತಾ ಮನುಷ್ಯ. ಯಾರಿಗೋ ಉಪಕಾರ ಮಾಡಿದ್ರೆ ಅದನ್ನು ವಾಪಸ್ಸು ಅಂದ್ರೆ ಏನ್ ಹೇಳ್ತೀವಿ, ಅದು ನಂಗೂ ಬರ್ಬೇಕು ಅನ್ನೋ ಆಸೆ ಇಡಲ್ಲ. ಉಪಕಾರಿ ಏನಕ್ಕಂದ್ರೆ ತಾಯಿ ಏನ್ ಹೇಳ್ತಾರೆ, ತಾಯಿ ಏನ್ ಕಲ್ಸಿರ್ತಾರೆ ಅದೇ ಗುಣ ಮಗನ್ಗೂ ಬಂದಿರುತ್ತೆ. ಅದನ್ನ ನೋಡಿ ನೋಡಿ ಕಲ್ತು ಹಂಗೆ ಆಗಿರ್ತಾನೆ ಅಪ್ಪು. ಅಪ್ಪು ಒಂದು ಸಣ್ಣಕ್ಕಿರೋ ಒಂದು ಏನೋ ಫ್ರೆಂಡ್ಶಿಪ್ ಗ್ರೂಪ್ ಅಂತ ಹೇಳ್ತೀವಿ, ಅದನ್ನ ಮಾಡಿರ್ತಾನೆ. ಆ ಫ್ರೆಂಡ್ಶಿಪ್ ಗ್ರೂಪ್ ಇದೆ, ಆ ಗ್ರೂಪ್ ಕೂಡ ಹಂಗೇನೆ ಬೇಸಿಕ್ಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಎಷ್ಟು ಜನ ಇದ್ದಾರೆ ನಿಮ್ಮ ಈ ಫ್ರೆಂಡ್ ಗ್ರೂಪ್ ನಲ್ಲಿ? ಇವಾಗ ಸದ್ಯಕ್ಕೆ 3 ಜನ, ಅದೇ ನನ್ನ ಪ್ರಪಂಚ. ಈ ದೇವತಾ ಮನುಷ್ಯನ್ಗೆ ಯಾರಾದ್ರೂ ದುಶ್ಮನ್ಗಳಿದಾರ ಊರಲ್ಲಿ? ಹಾ, ಯಾರು ನಿಮ್ ದುಶ್ಮನ್? ದುಶ್ಮನ್ ಅಂದಾಗ ಶರಣ. ಸೊ ಆ ಶರಣ ಅನ್ನೋನು ನನ್ನ ದುಶ್ಮನ್ ಅನ್ನೋದಕ್ಕಿಂತ ಅದೊಂದು ಬೇರೆ ರೀತಿ ಹೋಗುತ್ತೆ, ಅದು ನೀವು ನೋಡ್ಲೇಬೇಕಾಗತ್ತೆ. ಹೌದು, ನಾವಂತೂ ಮಿಸ್ ಮಾಡಲ್ಲ ಶ್ರೀಗೌರಿನ. ಸೊ ನನ್ನ ತಾಯಿಗೂ ನನಗೂ ಏನಕ್ಕೆ ಶರಣ ಅನ್ನೋನು ಆಗಲ್ಲ ಅನ್ನೋದು ಈಗಾಗ್ಲೇ ಪ್ರೋಮೋದಲ್ಲಿ ನೋಡಿರ್ತೀರ ನೀವು. ಸೊ ಅದು ಕಥೆಯಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ನೀವು ಇಷ್ಟಪಡ್ತೀರಾ, ಖಂಡಿತ ನಿಮ್ಗೆ ಅದ್ರದ್ದು ಏನೋ ಒಂದು ಡೆಪ್ತ್ ಇದೆ ಆ ಕಥೆ ಬಗ್ಗೆ, ಇದ್ರ ಬಗ್ಗೆ ಅರ್ಥ ಖಂಡಿತ ಆಗತ್ತೆ. ಖಂಡಿತ ಪೋರೆ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಶರಣ ಯಾರು, ದೇವತಾ ಮನುಷ್ಯನ್ಗೆ ದುಶ್ಮನ್ ಕೂಡ ಇದಾರೆ. ಯಾಕೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ನೀವು ಪ್ರತಿದಿನ ರಾತ್ರಿ 8:00ವರೆಗೆ ಶ್ರೀಗೌರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಸೊ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ನಾವು ರೀಚ್ ಆಗ್ಬಿಡ್ತೀವಿ. ದೇವಿ ಆಶೀರ್ವಾದವನ್ನ ಪಡ್ಕೊಳ್ಳೋಣ. ಅಪ್ಪು, ಏ ಅಪ್ಪು, ಎದ್ದೇಳು, ದೇವಸ್ಥಾನ ಬಂತು. ಬಾಬಾ, ಬೇಗ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ ಬರೋಣ. ನಾ ಬರಲ್ಲಮ್ಮ, ನೀವು ಹೋಗ್ಬಾ. ದೇವಸ್ಥಾನ ತನಕ ಬರ್ತೀಯ, ದೇವಸ್ಥಾನದ ಒಳಗಡೆ ಬರಲ್ವಾ? ಎದ್ ಬಾ. ನನ್ಗಿರೋದು ನೀನ್ ಒಬ್ಜೆ ದೇವ್ರು. ಆಯ್ತು, ಈ ಅಮ್ಮನ್ನ ಖುಷಿ ಪಡಿಸೋದಕ್ಕೋಸ್ಕರನಾದ್ರೂ ಬಾ, ಆ ಅಮ್ಮನ್ ನೋಡ್ಕೊಂಡ್ ಬರೋಣ. ಬಾರೋ ಬಾರೋ ಬಾರೋ. ದೇ ಆಯ್ತು ನಿಂದು ಯಾವಾಗ್ಲೂ. ಎಸ್ ವೀಕ್ಷಕರೇ, ಈಗ ತಾನೇ ಚಾಮುಂಡೇಶ್ವರಿ ತಾಯಿಯ ದರ್ಶನ ಆಯ್ತು, ದೇವಿ ಆಶೀರ್ವಾದ ಕೂಡ ಸಿಕ್ಕಿದೆ. ಇನ್ಮೇಲೆ ಜನವರಿ 29ನೇ ತಾರೀಕಿಂದ ಶ್ರೀಗೌರಿ ನಿಮ್ಮ ಮನೆಗೂ ಕೂಡ ಬರ್ತಾ ಇದ್ದಾಳೆ. ನೋಡಿ, ದೇವಿ ಆಶೀರ್ವಾದ ಅಂತೂ ಸಿಕ್ಕಾಯ್ತು, ನಿಮ್ಮ ಆಶೀರ್ವಾದ ಕೂಡ ಬೇಕಾಗಿದೆ. ಸೊ ನಾನು ಕೂಡ ಶ್ರೀಗೌರಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಮ್ಯಾಮ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೋಮವಾರ 8:00ವರೆಗೆ ಬರ್ತಾ ಇದೆ, ತಪ್ಪದೆ ವೀಕ್ಷಿಸಿ ಶ್ರೀಗೌರಿ. ಮ್ಯಾಮ್, ನೀವು ಹೇಳೋದಾದ್ರೆ ವೀಕ್ಷಕರಿಗೆ. ಪ್ರತಿದಿನ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8:30ಕ್ಕೆ ನಿಮ್ಮ ಮನೆಗೆ ಶ್ರೀಗೌರಿನ ನಾವು ಕರ್ಕೊಂಡು ಬರ್ತಾ ಇದೀವಿ. ತಪ್ಪದೆ ವೀಕ್ಷಿಸಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ನಮಗೆ ತಿಳಿಸಿ. ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಜೊತೆ ಹಾಗೂ ನಮ್ಮ ಶ್ರೀಗೌರಿ ತಂಡದ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ಗೊತ್ತಾಯ್ತಲ್ಲ ವೀಕ್ಷಕರೇ, ಜನವರಿ 29ನೇ ತಾರೀಕಿಂದ ರಾತ್ರಿ 8:00ವರೆಗೆ ಮಿಸ್ ಮಾಡಬೇಡಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.